ನಾನು ಮಣಿ ಸುರೇಶ್ ಬೆಳಗೆರೆ. ಇಂದು ನಾನು ಕಾಡುಗೊಲ್ಲರ ಸಾಂಸ್ಕೃತಿಕ ವೀರ ಯತ್ತಪ್ಪನ ಬೆಟ್ಟ ಹತ್ತುವ ಕುರಿತಂತೆ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ. ಕಾಲ ಮತ್ತು ನಾಗಲೋಟದ ಆಧುನಿಕತೆಯ ಒತ್ತಡವನ್ನು ತಾಳಿಕೊಂಡು ಉಳಿದು ಬಂದಿರುವ ಕೆಲವೇ ಬುಡಕಟ್ಟು ಸಮುದಾಯಗಳಲ್ಲಿ ಕಾಡುಗೊಲ್ಲ ಸಮುದಾಯವು ಒಂದು. ಸಮುದಾಯವು ಪ್ರತಿ ವರ್ಷ ಯತ್ತಪ್ಪನ ಬೆಟ್ಟವನ್ನು ಹತ್ತಿ ವಿಶೇಷ ಪೂಜೆ ಸಲ್ಲಿಸುವ ಒಂದು ಪದ್ಧತಿಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಬೆಟ್ಟ ಹತ್ತುವ ಉದ್ದೇಶವೇನು, ವಿಶೇಷ ಪೂಜೆ ಸಲ್ಲಿಸಲು ಕಾರಣವೇನು ಎನ್ನುವುದನ್ನು ಅವರ ಮಾತಲ್ಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಪ್ರಭಾಸ್ ಅಂತ. ಎಲ್ಲಿ ಕೊಟ್ಟಿದ್ರಿ ಇವತ್ತು? ನಾವು ಯತ್ತಪ್ಪನ ಗುಡ್ಡ ಕೊಟ್ಟಿದ್ದೀವಿ. ಎಷ್ಟು ವರ್ಷಗಳಿಂದ ಈ ನಾವು ಪೂರ್ವಜ ಕಾಲದಿಂದ ನಡೆಸ್ಕೊ ಬಂದಿದ್ರು. ನಾವು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಇದು ನಮ್ಮ ಪಶುಪಾಲನೆ, ಇದು ಆಟಿ ಕಸುಬು, ದನ, ಅದೆಲ್ಲ ನಮ್ಮ ಕಸುಬು. ನಾವು ಒಳ್ಳೇದಾಗಲಿ ಅಂತೇಳಿ ವರ್ಷ 25 ಕಿಲೋಮೀಟ್ರ್ ನಡ್ಕೊಂಡೋಗಿ, ಬರೆಕಾಲಿಂದ ನಡ್ಕೊಂಡೋಗಿ ಅಲ್ಲೋಗಿ ವಿಶೇಷ ಪೂಜೆ ಮಾಡಿಸಿ ನೈಟು 2 ಗಂಟೆಗೆ ಎದ್ದು ಇದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಲ್ಲಿ ಹೋಗಿ ವಿಶೇಷ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಎಲ್ಲ ಇಳಿಸಿ ಮನೆ ಪೂಜೆ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದೀವಿ. ಹೆಣ್ಮಕ್ಳು ಎಲ್ಲ ಬರ್ತಿದ್ದಾರೆ. ಅಷ್ಟು ಬರೆಕಾಲಿನಲ್ಲಿ ಹೋಗ್ತಿದ್ದಾರೆ. ಅವರಿಗೆ ಇದಾಗಲಿ ನಮ್ಮ ಹಿಂದಿನಿಂದನೇ ನಡ್ಕೊಂಡು ಬಂದಿದ್ದಾರೆ. ನಮ್ಮ ಅಜ್ಜನ ಕಾಲದಿಂದ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ. ಚಳ್ಳಕೆರೆ ತಾಲೂಕಿನ ತಳುಕು ಸಮೀಪ ಇರುವ ಯತ್ತಪ್ಪನ ಬೆಟ್ಟವು ಸಾಂಸ್ಕೃತಿಕ ವೀರ ಯತ್ತಪ್ಪನಿಗೆ ಸಮರ್ಪಿತವಾದ ಪವಿತ್ರ ಧಾರ್ಮಿಕ ತಾಣವಾಗಿದೆ. ಕಾಡುಗೊಲ್ಲ ಸಮುದಾಯದವರು ಇಲ್ಲಿ ವಿಶೇಷ ಸಂಪ್ರದಾಯಗಳೊಂದಿಗೆ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ. ಭಕ್ತರು ಬರಿಗಾಲಿನಲ್ಲಿ ಬೆಟ್ಟ ಹತ್ತಿ ದೇವರ ದರ್ಶನ ಪಡೆಯುವ ಪದ್ಧತಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ತಮ್ಮ ಆರಾಧ್ಯ ದಯನನ್ನ ಕಣ್ತುಂಬಿಕೊಂಡು ಪೂಜಿಸುತ್ತಾರೆ. ಕಾಡುಗೊಲ್ಲರ ಕಸುಬಾದ ಜಾನುವಾರು ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಸಮುದಾಯಕ್ಕೆ ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನ ಬಾರದಿರಲಿ ಹಾಗೂ ಮಳೆ ಬಂದು ಜಾನುವಾರುಗಳಿಗೆ ಉತ್ತಮ ಮೇವು ಸಿಗಲಿ, ಗ್ರಾಮಗಳಲ್ಲಿ ಯಾವುದೇ ಗಲಾಟೆ ಗದ್ದಲಗಳು ಆಗದಿರಲಿ ಎನ್ನುವ ಉದ್ದೇಶದಿಂದ ಭಕ್ತರು ಬರಿಗಾಲಲ್ಲಿ ಬೆಟ್ಟವನ್ನು ಹತ್ತಿ ಪೂಜೆ ಸಲ್ಲಿಸುತ್ತಾರೆ. ಪ್ರತಿ ಸೋಮವಾರ ಒಂದೊಂದು ಗ್ರಾಮಗಳಿಂದ ಈ ಯತ್ತಪ್ಪನ ಬೆಟ್ಟಕ್ಕೆ ಬರುವ ಪದ್ಧತಿಯನ್ನು ಅನುಸರಿಸಿಕೊಂಡು ಬರ್ತಿದ್ದಾರೆ. ಹಿಂದೂ ಸೋಮವಾರ ಆಗಿರುವ ಕಾರಣ ಚಳ್ಳಕೆರೆ ತಾಲೂಕಿನ ಹೊಟ್ಟೆಪ್ಪನಹಳ್ಳಿಯ ಕಾಡುಗೊಲ್ಲರು ಬೆಳಗಿನ ಜಾವ 4 ಗಂಟೆ ಸಮಯಕ್ಕೆ ಎದ್ದು ಮೀಸಲು ಹತ್ತಿಯಿಂದ ಎಡೆ ಮಾಡಿ ಹಸು, ಮೇಕೆ, ಎಮ್ಮೆಯಿಂದ ಹಾಲು ಕರೆದು ಮೀಸಲಿನ ಹಾಲಿನಿಂದ ಮೊಸರು, ಮೀಸಲು ಹತ್ತಿಯಿಂದ ಮಾಡಿದಂತಹ ಎಡೆಯನ್ನು ಬಿದುರಿನ ಪುಟ್ಟಿ, ಬಾನಡಿ ಪುಟ್ಟಿಯಲ್ಲಿ ತುಂಬಿಕೊಂಡು ಬೆತ್ತದ ಕೋಲು, ಮೀಸಲು ಹಾಲು, ಮೊಸರು, ತುಪ್ಪ ಮತ್ತು ಸಾಮಗ್ರಿಯನ್ನು ತಲೆ ಮೇಲೆ ಹೊತ್ತು ಪಾದರಕ್ಷೆ ಬಳಸದೆ ಗ್ರಾಮದ ಪೂಜಾರಿ, ಹಿರಿಯರು, ಯುವಕರು, ಯುವತಿಯರು, ಮಕ್ಕಳು ಬರಿಗಾಲಿನಲ್ಲಿ ಸುಮಾರು 30 ಕಿಲೋಮೀಟರ್ ನಡೆದುಕೊಂಡು ಬಂದು ಕಡಿದಾದ ದಾರಿಯಲ್ಲಿ ಯತ್ತಪ್ಪನ ಬೆಟ್ಟ ಹತ್ತಿ ವೀರ ಯತ್ತಪ್ಪನಿಗೆ ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ ಮಾಡಿ ತಂದಿದ್ದ ಎಡೆಬುತ್ತಿ ಇಟ್ಟು ಉತ್ತಮ ಮಳೆ ಬೆಳೆಯಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ.